ಹೇಳೋ ಪ್ರಕಾರ ಒನ್ ಮ್ಯಾನ್ ಆರ್ಮಿ ಮನೆಯಲ್ಲಿ ಗಿಲ್ಲಿ ಅಂತ ಹೇಳ್ತಾರೆ. ಅದು ನೀವು ಎಷ್ಟು ಮಟ್ಟಿಗೆ ಹೋಗ್ತೀರಾ ಸರ್? ಚೆನ್ನಾಗಿ ಆಡ್ತಾರೆ, ಎಲ್ಲರೂ ಚೆನ್ನಾಗಿ. ಅವ್ರು 100% ಹಿ ಇಸ್ ಡೂಯಿಂಗ್ ವೆರಿ ವೆಲ್ ಬಿಕಾಸ್ ಆಫ್ ಅದರ್ಸ್. ಅವ್ರು ಯಾರು ಏನು ಕರೆಕ್ಟ್ ಆಗಿ ಮಾಡಿಲ್ಲ ಅಂತ ಇದು ಇನ್ನೂ ಎಲಿವೇಟ್ ಆಗ್ತಾ ಇರುತ್ತೆ ಅಷ್ಟೇ. ಅಫ್ಕೋರ್ಸ್ ಗಿಲ್ಲಿ ಇಸ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಸೀಸನ್ 12 ನನಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಫಸ್ಟ್ ಟೈಮ್ ನಾನು ಕೆಲವು ಎಪಿಸೋಡ್ಸ್ ನೋಡಿದ್ದೀನಿ ಅಂತ ಹೇಳಕ್ಕೆ ಬಯಸ್ತೀನಿ. ಅದಕ್ಕೆ ಮೂಲ ಕಾರಣ ಗಿಲ್ಲಿನೇ. ಅಫ್ಕೋರ್ಸ್ ಬಿದ್ದು ನಕ್ಕಿದ್ದೀನಿ. ಅವತ್ತು ನಾನು ಯಾವಾಗ ಬಿದ್ದು ನಕ್ಕಿದ್ದೀನಲ್ವ, ಅವತ್ತು ನಾನು ಸ್ಟೋರಿ 12 ಗಂಟೆ ರಾತ್ರಿಗೆ ಹಾಕಿದ್ದೀನಿ. ನಂಗೆ ಅಷ್ಟು ಇಷ್ಟ ಆಗ್ಬಿಟ್ಟಿದ್ದಾರೆ ಗಿಲ್ಲಿ ಅವತ್ತು. ಅಲ್ಲಿ ನನಗೆ ಏನಕ್ಕೆ ಇಷ್ಟ ಆಗ್ತಾರೆ ಅಂದರೆ ನಂಗೆ ಅದು ಕನೆಕ್ಷನ್ ಅನ್ಸುತ್ತೆ. ಸಕ್ಕದಾಗಿ ಹೇಳ್ದ ಅಂದರೆ ನನಗೆ ಕೆಲವು ಸತಿ ಮೈಂಡ್ ವಾಯ್ಸ್ ಹೋಗಂಥದ್ದನ್ನ ಅವ್ರ ಈ ಮನೇಲಿ ಬಾಯ್ ಬಿಟ್ಟು ಹೇಳ್ತಾರೆ. ಅವಾಗ ನಂಗೆ ಸಕ್ಕದಾಗಿ ಹೇಳಿದ್ರು ಅಂತ ಅನ್ಸುತ್ತೆ. ನಮ್ಗೆ ಎಸ್ ಡೆಫಿನೆಟ್ಲಿ ಸಿಕ್ಕಿರುವಂಥ ಪ್ರತಿಯೊಂದು ಕ್ಷಣದಲ್ಲೂ ಅವ್ರು ಜೀವಿಸ್ತಾ ಇದ್ದಾರೆ. ಜೀವಿಸೋದೇ ಬಿಗ್ ಬಾಸ್ ಮನೆ. ಯಾರು ಗೆಲ್ಬೋದು? ಅದೇ ನೀವು ಗಿಲ್ಲಿ ಅಫ್ಕೋರ್ಸ್ ಎಲ್ಲ ಫ್ರೇಮಲ್ಲೂ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಈಸ್ ಜಸ್ಟ್ ಸ್ಟೀಲಿಂಗ್ ದ ಶೋ ಅಂತ ಅನ್ಸುತ್ತೆ. ಚೆನ್ನಾಗಿ ಆಡ್ತಿದ್ದಾರೆ, ಯಾಕಂದರೆ ಇಟ್ ಇಸ್ ನಾಟ್ ಈಸಿ ಅಷ್ಟು ಜನರ ಮಧ್ಯೆ ನಗ್ನಗ್ತಾ ಕೌಂಟ್ರ್ ಕೊಡೋದಾಗ್ಲಿ ಎಂಟರ್ಟೈನ್ ಮಾಡೋದಾಗ್ಲಿ ಅದೆಲ್ಲವೂ ಈಸಿ ಖಂಡಿತವಾಗ್ಲೂ ಇಲ್ಲ. ಹಿ ಈಸ್ ಡೂಯಿಂಗ್ ಹಿಸ್ ಪಾರ್ಟ್ ಅಂತ ಅನ್ಸುತ್ತೆ. ಚೆನ್ನಾಗಿ ಆಡ್ತಿದ್ದಾರೆ ಗಿಲ್ಲಿ. ನಮ್ಮಮ್ಮ ನನ್ನ ಜೊತೆ ಮಾತಾಡುವಾಗ್ಲೂ ಗಿಲ್ಲಿ ಗಿಲ್ಲಿ ಅಂತ ಗಿಲ್ಲಿ ಬಗ್ಗೆನೇ ಮಾತಾಡಿದ್ರು ಅರ್ಧ ಗಂಟೆ. ಅಮ್ಮ ನೀನು ನನಗೆ ಸಪೋರ್ಟ್ ಮಾಡಕ್ ಬಂದಿದ್ಯಾ, ನನ್ನ ಬಗ್ಗೆ ಮಾತಾಡು ಅಂದ್ರು. ಗಿಲ್ಲಿ ಗಿಲ್ಲಿ ನಾನು ಹೇಳಿದ ಪಾಯಿಂಟ್ ಆಫ್ ವ್ಯೂ ಮೇ ಬಿ ಹಿಂಗಿತ್ತೇನೋ. ಎಲ್ಲ ಪೇರೆಂಟ್ಸು ಬಂದಿದ್ದು ಈ ವಾರದ ಕಾನ್ಸೆಪ್ಟ್ ಇದೆಯಲ್ಲ, ಆಲ್ ದಿಸ್ ಮೇಡ್ ಗಿಲ್ಲಿ ಆ ಕ್ಯಾಪ್ಟನ್ ಬಿಕಾಸ್ ಎಲ್ಲರಿಗೂ ಗಿಲ್ಲಿ ಅಂದ್ರೆ ಇಷ್ಟ ಅಲ್ವಾ. ಈಗ ಹೊರಗಡೆ ನಮ್ಮಮ್ಮಂದು ನೋಡ್ತಿದ್ದಂಗೆ ನಂಗೆ ಗೊತ್ತಾಗೋಯ್ತು, ಓಕೆ ಹೊರಗಡೆ ಅಣ್ಣ ಚೆಚ್ಚುತ್ತಾ ಇದ್ದಾನೆ. ಎಲ್ಲಾ ಪೇರೆಂಟ್ಸ್ ರಿಯಾಕ್ಷನ್ ಹೋದಾಗಲೇ ಐ ಅಂಡರ್ಸ್ಟುಡ್. ಈಗ ಒಂದ್ ಮಾತು ಹೇಳ, ಗಿಲ್ಲಿ ಅರ್ಥ ಮಾಡ್ಕೊಂಡಂಗೆ ಬಿಗ್ ಬಾಸ್ ಯಾರು ಅರ್ಥ ಮಾಡ್ಕೊಂಡಿಲ್ಲ. ಹಾಕಿದ್ ಬನ್ನಿ ಇರ್ಬೋದು, ಬಾಳ್ತಾರ ಬಾಳ್ರ ಹಾಕಿಂದೆ. ಸೊ ಆ ಟೈಮಿಂಗು, ಆ ಪಾಯಿಂಟು, ಆ ಕಾಮಿಡಿ ಗಿಲ್ಲಿನಲ್ಲಿ ಫಸ್ಟಿಂದಾನೂ ಇದೆ. ಸೊ ಐ ಥಿಂಕ್ ಈಸ್ ರೂಲಿಂಗ್ ಇಟ್. ವೆನ್ ಎವ್ರಿ ಒನ್ ಆರ್ ಬೀಟನ್ ಬೈ ಗಿಲ್ಲಿ, ಅವ್ರ ಮಾತಿಂದಾಗಲಿ ಇನ್ನೊಂದಿಂದಾಗಲಿ, you don't get an opportunity to prove yourself. So Gilly has overtaken everyone there. ನನಗೆ ನೋಡ್ತಾ ಇರೋ ಪ್ರಕಾರ, ಸೋಷಿಯಲ್ ಮೀಡಿಯಾನಲ್ಲಿ ನೋಡ್ತಾ ಇರೋ ಪ್ರಕಾರ, ಐ ಥಿಂಕ್ ಹೀಸ್ ಅ ವಿನ್ನಿಂಗ್ ಕ್ಯಾಂಡಿಡೇಟ್. ಯಾರು ಗೆಲ್ಬೇಕು? ಗಿಲ್ಲಿ ಗಿಲ್ಲಿ ಗೆಲ್ತಾರೆ ಅಂತ ಅನ್ಸುತ್ತೆ. ಡೆಫಿನೆಟ್ಲಿ ಗಿಲ್ಲಿ. ಆನೆಸ್ಟ್ಲಿ ಗಿಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾನೆ. ಫಸ್ಟ್ ನೀವ್ ಹೇಳಿ ನಾನು ಕಾಂಪಿಟೇಟರ್ ಇಲ್ವಾ ಅಂತ. ನೀನ್ ಕಾಂಪಿಟೇಟರ್ ಕಣೋ, ನಿನ್ ಸಮ ಯಾರು ಇಲ್ಲ ಕಣೋ.